ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಜ್ಞಾನಿಗಳ ಜಗತ್ತು ಮನುಕುಲಕ್ಕೊಂದು ಶಾಕ್ ಕೊಡ್ತಾ ಇದೆ. ನೀವು ಗಮನಿಸಿದಿರಾ, ಇಷ್ಟು ದಿನ ನಮ್ಮಲ್ಲಿ ಹೆಣ್ಣು ಸಿಗೋದು ಕಷ್ಟ ಆಗ್ತಾ ಇತ್ತು. ಅಂದ್ರೆ ಸಾಕಷ್ಟು ಗಂಡುಗಳಿದ್ರು ಕೂಡ ಅವರಿಗೆ ಹೆಣ್ಣೇ ಸಿಗ್ತಾ ಇಲ್ಲ ಅನ್ನೋ ಕೊರಗು ಕಾಣ್ತಾ ಇತ್ತು. ಹಾಗೆ ಹೆಣ್ಣು ಮತ್ತು ಗಂಡಿನ ರೇಷಿಯೋ ಇದೆಯಲ್ಲ, ಅದು ಕೂಡ ಹೆಚ್ಚು ಕಡಿಮೆ ಒಂದೇ ತರ ಕಾಣ್ತಾ ಇತ್ತು. ಕೆಲ ಕಡೆಗಳಲ್ಲಿ ಹೆಂಗಸರಿಗಿಂತ ಗಂಡಸರ ಸಂಖ್ಯೆ ಹೆಚ್ಚಿರೋ ಹಾಗೆ ಕಂಡು ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ನೀವು ಗಮನಿಸಿರಬೇಕು, ಎಲ್ಲೇ ಮಕ್ಕಳಾದ್ರೂ ಹೆಣ್ಣು ಮಗು ಆಯ್ತು ಅನ್ನೋ ಸುದ್ದಿ ಕಿವಿಗೆ ಬೀಳ್ತಾ ಇರುತ್ತೆ. ಹೆಣ್ಣು ಮಕ್ಕಳ ಜನನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ ಅದರ ಮುಂದುವರೆದ ಭಾಗವನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದನ್ನ ನಾವು ನಂಬೋದೇ ಆದ್ರೆ ಇನ್ನು ಮುಂದೆ ಜಗತ್ತಲ್ಲಿ ಗಂಡು ಸಂತಾನ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಗಂಡು ಮಕ್ಕಳ ಹುಟ್ಟಿಗೆ ಕಾರಣವಾಗ್ತಾ ಇರೋ ವೈ ಕ್ರೋಮೋಸೋಮ್ ಅನ್ನ ಪ್ರಕೃತಿನೇ ನಾಶ ಮಾಡ್ತಾ ಇದೆಯಾ? ಇದರಿಂದ ಭೂಮಿ ಮೇಲೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಉಳಿದು ಬಿಡ್ತಾರ? ಇದು ಮನುಕುಲದ ನಾಶಕ್ಕೆ ಮುನ್ಸೂಚನೆನಾ ಅನ್ನೋ ಹತ್ತಾರು ಅನುಮಾನಗಳಿಗೆ ಆ ವರದಿ ಕಾರಣ ಆಗ್ತಾ ಇದೆ. ಇಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರೋದು ವೈ ಕ್ರೋಮೋಸೋಮ್ ಅಲ್ಲಿ ಆಗ್ತಾ ಇರೋ ಕುಸಿತದ ಬಗ್ಗೆ. ಹಾಗಾದ್ರೆ ಏನಿದು ವೈ ಕ್ರೋಮೋಸೋಮ್? ಇದಿಲ್ಲದೆ ಇದ್ರೆ ಗಂಡು ಮಕ್ಕಳ ಹುಟ್ಟೆ ಇಲ್ಲದ ಹಾಗಾಗತ್ತಾ? ಕೇವಲ ಒಂದು ಕ್ರೋಮೋಸೋಮ್ ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗಿಬಿಡುತ್ತಾ? ಇಷ್ಟಕ್ಕೂ ಈ ವೈ ಕ್ರೋಮೋಸೋಮ್ ನಾಶ ಆಗೋದಕ್ಕೆ ಇನ್ನು ಎಷ್ಟು ವರ್ಷಗಳ ಕಾಲ ಬೇಕಾಗತ್ತೆ? ಅದಾದ ಮೇಲೆ ಜಗತ್ತಲ್ಲಿ ಏನೆಲ್ಲ ಆಗಬಹುದು? ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಅದೊಂದು ಕಾಲ ಇತ್ತು. ಹೆಣ್ಣು ಮಗು ಹುಟ್ಟೋದಿಕ್ಕೂ ಮೊದಲೇ ಎಷ್ಟೋ ಮಂದಿ ಅದನ್ನ ಗರ್ಭದಲ್ಲೇ ಕೊಂದು ಬಿಡ್ತಾ ಇದ್ರು. ಅಕಸ್ಮಾತ್ ಹುಟ್ಟಿದ್ರು ಎಲ್ಲೆಲ್ಲೋ ಎಸೆದು ಬರ್ತಾ ಇದ್ರು. ಗರ್ಭದಲ್ಲೇ ಮಗು ಹೆಣ್ಣ ಗಂಡ ಅನ್ನೋದನ್ನ ಕಾನೂನು ಬಾಹಿರವಾಗಿ ಪತ್ತೆ ಮಾಡಿಸಿ ಆ ಕಂದ ಕಣ್ಣು ಬಿಡೋದಿಕ್ಕೂ ಮುನ್ನಾನೆ ಅದನ್ನ ಕೊಂದು ಹಾಕೋ ಕೆಲಸ ನಡೀತಾ ಇತ್ತು. ಈಗಲೂ ಕೂಡ ಅಂಥ ರಕ್ಕಸರ ಸಂಖ್ಯೆ ಕಡಿಮೆ ಏನಿಲ್ಲ. ಮೊನ್ನೆ ತಾನೇ ಮಂಡ್ಯ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಅಂಥ ಅಕ್ರಮ ಜಾಲಗಳನ್ನ ಪತ್ತೆ ಮಾಡಿ ಅವರನ್ನ ಬಂಧಿಸೋ ಕೆಲಸ ಕೂಡ ನಡೆದಿದೆ. ಆದರೂ ನಮ್ಮಲ್ಲಿ ಈ ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡಿದ್ರೆ ಗಂಡೇ ಬೇಕು ಅನ್ನೋ ಹಪಹಪಿ ಕಡಿಮೆ ಆಗಿದೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮಗು ಆದರೆ ಸಾಕು ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದರಲ್ಲೂ ಸಾಕಷ್ಟು ಮಂದಿ ಮನೆಗೊಂದು ಹೆಣ್ಣು ಮಗು ಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ಳೋರು ಇದ್ದಾರೆ. ಸೊ ಈಗ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದನ್ನೇ ಕಾಲದ ಬದಲಾವಣೆ ಅಂತ ಹೇಳೋದು. ಇಲ್ಲಿ ಬದಲಾಗ್ತಾ ಇರೋದು ಜನರ ಮನಸ್ಥಿತಿ ಮಾತ್ರ ಅಲ್ಲ, ಪ್ರಕೃತಿ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಇಷ್ಟು ದಿನ ಹೆಣ್ಣು ಬೇಡ ಅಂತ ಹೇಳ್ತಾ ಇದ್ದ ಮನುಕುಲದ ಮೇಲೆ ಈಗ ಪ್ರಕೃತಿ ದ್ವೇಷಕ್ಕೆ ಬಿದ್ದ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಗತ್ತಲ್ಲಿ ಬರೀ ಹೆಣ್ಣು ಮಕ್ಕಳೇ ಕಾಣ್ತಾರೆ. ಅದಕ್ಕೆ ಕಾರಣ ಗಂಡು ಮಗು ಆಗೋದಕ್ಕೆ ಬೇಕಿರುವ ವೈ ಕ್ರೋಮೋಸೋಮ್ಗಳು ನಾಶ ಆಗ್ತಾ ಇರೋದು ಅಂತ ಸಂಶೋಧನಾ ವರದಿಯೊಂದು ಬಹಿರಂಗಪಡಿಸ್ತಾ ಇದೆ. ಇಲ್ಲಿ ವೈ ಕ್ರೋಮೋಸೋಮ್ ಅಂದ್ರೆ ಏನು, ಅದು ಹೇಗೆ ಗಂಡು ಮಕ್ಕಳ ಹುಟ್ಟಿಗೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಒಂದು ಮಗು ಹುಟ್ಟೋದಕ್ಕೆ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳು ಹೇಗೆ ಕಾರಣ ಆಗುತ್ತವೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಗೆಳೆಯರೆ, ಒಂದು ಮಗು ಜನ್ಮ ಪಡಿಬೇಕಾದ್ರೆ ಗಂಡು ಮತ್ತು ಹೆಣ್ಣಿನ ಭಾಗವಾಗಿರುವ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳು ಕೆಲಸ ಮಾಡುತ್ತವೆ ಅಂತ ನಮ್ಮ ವಿಜ್ಞಾನ ಜಗತ್ ಹೇಳುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಡಾಮಿನೇಟ್ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳು ಇರುತ್ತವೆ. ಮಹಿಳೆಯರ ಅಂಡಾಣುವಿಗೆ ಪುರುಷರ ಎಕ್ಸ್ ಕ್ರೋಮೋಸೋಮ್ ಸೇರಿದಾಗ ಅಲ್ಲಿ ಹೆಣ್ಣು ಮಗುವಿನ ಜನನ ಆಗುತ್ತೆ. ಅಂದ್ರೆ ಹೆಣ್ಣು ಮಗು ತಾಯಿಯಿಂದ ಒಂದು ಮತ್ತು ತಂದೆಯಿಂದ ಒಂದು ಎರಡು ಎಕ್ಸ್ ಕ್ರೋಮೋಸೋಮ್ಗಳನ್ನು ಪಡ್ಕೊಳ್ಳುತ್ತೆ. ಹಾಗೇನೆ ಅಂಡಾಣುವಿಗೆ ವೈ ಕ್ರೋಮೋಸೋಮ್ ಸೇರಿದಾಗ ಅಲ್ಲಿ ಗಂಡು ಮಗುವಿನ ಜನನ ಆಗುತ್ತೆ. ಎಕ್ಸ್ ಮತ್ತು ಎಕ್ಸ್ ಹಾಗೂ ಎಕ್ಸ್ ಮತ್ತು ವೈಗಳು ಪ್ರತಿಯೊಬ್ಬ ಮನುಷ್ಯನ ಮೊದಲ ಅಣು ಅಂದ್ರೆ ತಪ್ಪಾಗುವುದಿಲ್ಲ. ಇದು ಸಿಂಪಲ್ ಆಗಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳ ಕುರಿತಾದ ಮಾಹಿತಿ. ಹೀಗೆ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳಿಂದ ಮನುಷ್ಯ ಹುಟ್ಟುತ್ತಾ ಇದ್ದಾನೆ. ಇದರಲ್ಲಿ ವೈ ಕ್ರೋಮೋಸೋಮ್ ಕಣ್ಮರೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಸಂಶೋಧಕರು ಕೊಡ್ತಾ ಇದ್ದಾರೆ. ಇಲ್ಲಿ ಕಳೆದ 164 ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯರಲ್ಲಿ 900 ವಿವಿಧ ಕ್ರೋಮೋಸೋಮ್ಗಳಿದ್ವಂತೆ. ಆದ್ರೆ ಈಗ ಅವುಗಳಲ್ಲಿ ಉಳ್ಕೊಂಡಿರೋದು ಕೇವಲ 55 ಮಾತ್ರ. ಅಂದ್ರೆ ವಿವಿಧ DNA ಹಾಗೂ ಮನುಷ್ಯ ಕುಲಗಳಲ್ಲಿದ್ದ ಈ ವೈ ಕ್ರೋಮೋಸೋಮ್ ಅನ್ನ ಪ್ರಕೃತಿ ನಿಧಾನವಾಗಿ ನಾಶ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಉಳಿದಿರೋ 55 ಬಗೆಯ ವೈ ಕ್ರೋಮೋಸೋಮ್ಗಳು ಕೂಡ ಇನ್ನು 11 ಮಿಲಿಯನ್ ವರ್ಷಗಳಲ್ಲಿ ಕಣ್ಮರೆ ಆಗುತ್ತವೆ ಅನ್ನೋ ಮಾಹಿತಿಯನ್ನ ಸಂಶೋಧಕರು ಕೊಡ್ತಾ ಇದ್ದಾರೆ. ಅಂದ್ರೆ ಇನ್ನು 1.1 ಕೋಟಿ ವರ್ಷಗಳಲ್ಲಿ ಮನುಷ್ಯನಲ್ಲಿ ವೈ ಕ್ರೋಮೋಸೋಮ್ ಅನ್ನೋದೇ ಇರೋದಿಲ್ಲ ಅನ್ನೋ ವರದಿ ಅದು. ಹಾಗಾದ್ರೆ ಆ ಬಳಿಕ ಜಗತ್ತಲ್ಲಿ ಗಂಡಸರೇ ಇರೋದಿಲ್ವಾ? ಬರೋ ಗಂಡಸರೆಲ್ಲ ಸಾವನ್ನಪ್ಪಿದ ಮೇಲೆ ಈ ಜಗತ್ತು ಬರೀ ಪ್ರಮಿಳಾ ಸಾಮ್ರಾಜ್ಯ ಆಗಿ ಹೋಗುತ್ತಾ? ಅಕಸ್ಮಾತ್ ಹಾಗೇನಾದರೂ ಆದ್ರೆ ಇಲ್ಲಿ ಪುನರ್ ಸೃಷ್ಟಿ ಅನ್ನೋದು ಅಂದ್ರೆ ಮತ್ತೆ ಜನ ಹುಟ್ಟೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈ ಪ್ರಶ್ನೆಗಳಿಗೆ ಕೂಡ ವಿಜ್ಞಾನಿಗಳು ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಉತ್ತರವೇ ರೋಡೆಂಟ್ಸ್ಗಳು.
ಗೆಳೆಯರೆ, ಈ ರೋಡೆಂಟ್ಸ್ ಅಂದ್ರೆ ಏನು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ಇಲಿ ಜಾತಿಯ ಚಿಕ್ಕ ಪ್ರಾಣಿಗಳಿವೆ ನೋಡಿ, ಇವುಗಳನ್ನೇ ರೋಡೆಂಟ್ಸ್ ಅಂತ ಕರೀತಾರೆ. ಇದು ಇಲಿಗಳಿಗಿಂತ ಸ್ವಲ್ಪ ಹೆಚ್ಚು ಗಾತ್ರವನ್ನು ಹೊಂದಿರುತ್ತವೆ. ಇಂಥ ರೋಡೆಂಟ್ಸ್ಗಳಲ್ಲಿ ಈಗಾಗಲೇ ವೈ ಕ್ರೋಮೋಸೋಮ್ಗಳು ನಾಶ ಆಗಿವೆ ಅನ್ನೋ ಮಾಹಿತಿ ಸಂಶೋಧಕರಿಗೆ ತುಂಬಾ ಹಿಂದೆನೆ ಸಿಕ್ಕಿದೆ. ಆದರೂ ಕೂಡ ರೋಡೆಂಟ್ಸ್ ಅಲ್ಲಿ ಗಂಡು ಮರಿಗಳು ಹುಟ್ಟುತ್ತಲೇ ಇವೆ. ಅರೆ, ವೈ ಕ್ರೋಮೋಸೋಮೇ ಇಲ್ಲದೆ ಇದು ಹೇಗೆ ಸಾಧ್ಯ ಅನ್ನೋ ಬಗ್ಗೆ ತಲೆ ಕೆಡಿಸಿಕೊಂಡ ಸಂಶೋಧಕರು ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿದರು. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾದ ಅಂಶ ಏನು ಅಂದ್ರೆ, ರೋಡೆಂಟ್ಸ್ ಅಲ್ಲಿ ವೈ ಕ್ರೋಮೋಸೋಮ್ ನಾಶ ಆದ ನಂತರ 3 ಎಕ್ಸ್ ಕ್ರೋಮೋಸೋಮ್ಗಳು ಅವುಗಳಲ್ಲಿ ಕಂಡುಬಂತು. ಅವುಗಳನ್ನ SOX9 ಅಂತ ಗುರುತಿಸಲಾಯಿತು. ಈ SOX9 ಅನ್ನೋದು ವೈ ಕ್ರೋಮೋಸೋಮ್ ಅಥವಾ SRY ಕ್ರೋಮೋಸೋಮ್ಗೆ ಪರ್ಯಾಯ ಅಂತ ವಿಜ್ಞಾನ ಜಗತ್ತು ಕಂಡುಕೊಳ್ತು. ಈ ಬಗ್ಗೆ ಸಂಶೋಧನೆಯನ್ನು ನಡೆಸಿದ ಹೊಕೈಡೋ ಯೂನಿವರ್ಸಿಟಿಯ ಅಸೆಟೋ ಕುರೈವಾ ನೇತೃತ್ವದ ತಂಡ ರೋಡೆಂಟ್ಗಳಲ್ಲಿ ವೈ ಕ್ರೋಮೋಸೋಮ್ನ ಪಾತ್ರವನ್ನ ಈ SOX9 ಅನ್ನೋ ಹೊಸ ವಿಧದ ಕ್ರೋಮೋಸೋಮ್ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತು. ಅಲ್ಲಿಗೆ ವಿಜ್ಞಾನಿಗಳ ತಂಡ ಸ್ವಲ್ಪ ನಿಟ್ಟುಸಿರು ಬಿಡೋ ಹಾಗಾಯ್ತು. ಯಾಕೆಂದ್ರೆ ಸಣ್ಣ ಪ್ರಭೇದದಲ್ಲೇ ವೈ ಕ್ರೋಮೋಸೋಮ್ಗೊಂದು ಪರ್ಯಾಯ ಹುಟ್ಟುಕೊಂಡಿದೆ ಅಂತ ಆದ್ರೆ ಮನುಷ್ಯರಲ್ಲಿ ಕೂಡ ಇದು ಸಾಧ್ಯ ಆಗಬಹುದು ಅನ್ನೋ ಸಮಾಧಾನ ಆ ಸಂಶೋಧಕರ ತಂಡಕ್ಕೆ ಸಿಕ್ಕಿದೆ. ಗೆಳೆಯರೆ, ಇಲ್ಲಿ ಪ್ರಕೃತಿಯ ಆಟವನ್ನು ಬಲ್ಲವರಂತೂ ಯಾರೂ ಇಲ್ಲ. ಈಗ ಈ ಭೂಮಿಯ ಮೇಲೆ ಮನುಷ್ಯನ ಉದಯ ಆಗಿದೆ ಅನ್ನೋದು ನಮಗೆ ಗೊತ್ತಿರೋ ವಿಷಯ. ಆದ್ರೆ ಭೂಮಿ ಮೇಲೆ ಮನುಷ್ಯ ನೇರವಾಗಿ ಜನಿಸಿದ್ನಾ ಅಥವಾ ವಿಜ್ಞಾನಿಗಳು ಹೇಳೋ ಹಾಗೆ ಮಂಗನಿಂದ ಮಾನವ ಅನ್ನೋದು ನಿಜಾನಾ? ಸೊ ಮಂಗಗಳಲ್ಲಿನ DNA ಬದಲಾದ ಹಾಗೆ ಕಾಲಾಂತರದಲ್ಲಿ ಮನುಷ್ಯನ ಉದಯ ಆಯ್ತಾ? ಅದರಲ್ಲಿ ನಿಯಾಂಡರ್ಥಾಲ್, ಹೋಮೋಸೆಫಿಯನ್ ಹೀಗೆ ವಿವಿಧ ರೀತಿಯ ಮನುಷ್ಯನ ಜನನ ಈ ಭೂಮಿಲಿ ಹೇಗಾಯ್ತು? ಇಲ್ಲಿ ವಿಕಾಸವಾದದ ಹಿನ್ನೆಲೆಯಲ್ಲಿ ಮನುಷ್ಯ ರೂಪುಗೊಂಡಿದ್ದಾನೆ ಅನ್ನೋದನ್ನ ವಿಜ್ಞಾನ ಜಗತ್ತು ಹೇಳುತ್ತೆ. ಹೀಗಿರುವಾಗ ಮನುಷ್ಯನ DNA ಸಣ್ಣ ಬದಲಾವಣೆ ಅನ್ನೋದು ಮತ್ತೊಂದು ಹೊಸ ಹುಟ್ಟಿಗೆ ಕಾರಣ ಕೂಡ ಆಗಬಹುದು. ಇನ್ನು ಈ ವೈ ಕ್ರೋಮೋಸೋಮ್ಗಳು ನಾಶ ಆಗೋದಕ್ಕೆ ಬೇಕಿರೋ ಸಮಯ, ಇಲ್ಲಿ ಸರಿಸುಮಾರು 11 ಮಿಲಿಯನ್ ವರ್ಷಗಳ ಕಾಲ ವೈ ಕ್ರೋಮೋಸೋಮ್ಗಳು ಭೂಮಿಯ ಮೇಲೆ ಇದ್ದೇ ಇರುತ್ತವೆ ಅನ್ನೋ ಮಾಹಿತಿಯನ್ನ ಸಂಶೋಧಕರು ಕೊಡ್ತಾ ಇದ್ದಾರೆ. ಇಲ್ಲಿವರೆಗೆ ನಮಗೆ ಸಿಕ್ಕಿರೋ ಮನುಷ್ಯನ ಇತಿಹಾಸ ಕೇವಲ ಕೆಲ ಲಕ್ಷ ವರ್ಷಗಳದ್ದು ಮಾತ್ರ. ಹೀಗಿರುವಾಗ ಇನ್ನೂ 1.1 ಕೋಟಿ ವರ್ಷಗಳ ಕಾಲ ವೈ ಕ್ರೋಮೋಸೋಮ್ಗಳಿರುತ್ತವೆ ಅನ್ನೋದಾದ್ರೆ ಅವುಗಳ ನಾಶದ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದ್ರೆ ನಿಧಾನವಾಗಿ ಪುರುಷ ಸಂತಾನ ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಇಲ್ಲಿ ನಾವೆಲ್ಲ ಗಮನಿಸಬೇಕಾದ ಅಂಶ ಅಂದ್ರೆ ಪ್ರಕೃತಿ ತನಗೆ ಬೇಕಾದ ಬದಲಾವಣೆಯನ್ನು ತಾನೇ ಮಾಡ್ಕೊಳ್ತಾ ಹೋಗ್ತಾ ಇದೆ ಅನ್ನೋದು. ನಾವು ವರದಕ್ಷಿಣೆಗಾಗಿ ಹೆಣ್ಣು ಮಕ್ಕಳನ್ನ ಕೊಂದ್ವಿ, ಈಗ ನಮಗೆ ಹೆಣ್ಣು ಸಿಗೋದು ಕಷ್ಟ ಆಗ್ತಾ ಇದೆ. ನಾವೀಗ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದ ಸಮಾಜವನ್ನು ಸೃಷ್ಟಿ ಮಾಡಿದೀವಿ. ಮುಂದೆ ಅದೇ ಪರಿಸ್ಥಿತಿ ಪುರುಷರಿಗೂ ಬರುತ್ತೆ. ಜಗತ್ತಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಆಗ್ತಾ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಹೆಣ್ಣು ಮಕ್ಕಳು ಹುಟ್ಟೋದೇ ಬೇಡ ಅಂತ ಗರ್ಭ ತೆಗೆಸಿಕೊಳ್ಳೋ ನೀಚ ಕೆಲಸಕ್ಕೆ ಕೈ ಹಾಕಿದ್ವಿ. ಮುಂದಿನ ದಿನಗಳಲ್ಲಿ ಗಂಡು ಸಂತಾನವೇ ಇಲ್ಲದ ಹಾಗೆ ಪ್ರಕೃತಿನೇ ಮಾಡೋದಕ್ಕೆ ಹೋಗ್ತಾ ಇದೆ. ಏನೇ ಆದರೂ ಪ್ರಕೃತಿಯ ಆಟವನ್ನು ಬಲ್ಲವರಂತೂ ಯಾರೂ ಇಲ್ಲ. ಅದರ ಮುಂದೆ ನಾವು ತೃಣ ಸಮಾನ ಅಷ್ಟೇ. ಅದೆಲ್ಲ ಸರಿ, ಆದರೆ ಮುಂದಿನ ದಿನಗಳಲ್ಲಿ ವೈ ಕ್ರೋಮೋಸೋಮ್ಗಳು ನಾಶ ಆಗತ್ವೆ ಅಂತ ಗೊತ್ತಾದ ನಂತರ ಮನುಷ್ಯ ಟೆಸ್ಟ್ ಟ್ಯೂಬ್ ಬೇಬಿಗಳ ಕಡೆಗೆ ಹೆಚ್ಚು ಗಮನ ಹರಿಸಬಹುದಲ್ವಾ? ಈಗಿರುವಂಥ ವೈ ಕ್ರೋಮೋಸೋಮ್ಗಳನ್ನು ಬಳಸಿಕೊಂಡು ಗಂಡು ಮಕ್ಕಳ ಸೃಷ್ಟಿ ಹೆಚ್ಚಾಗೋ ಹಾಗೆ ಮಾಡಬಹುದಲ್ವಾ? ಈ ವಾದವನ್ನು ತಳ್ಳಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಮನುಷ್ಯ ತದ್ರೂಪಗಳನ್ನು ಸೃಷ್ಟಿ ಮಾಡೋದಿಕ್ಕೆ ಹೋಗ್ತಾ ಇದ್ದಾನೆ. ಹೀಗಿರುವಾಗ ಇನ್ನೂ 1.1 ಕೋಟಿ ವರ್ಷಗಳ ನಂತರ ಮನುಷ್ಯನ ಸಾಧನೆ ಅನ್ನೋದು ಇನ್ನಷ್ಟು ಹೆಚ್ಚಾಗಿರಬಹುದು. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮನುಷ್ಯರ ಮೇಲೆ ಮಾಡೋದಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಮ್ಮ ವಿಜ್ಞಾನಿಗಳು ಪ್ರಯೋಗಗಳನ್ನು ಇನ್ನೂ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮ ಪುರಾಣ ಗ್ರಂಥಗಳನ್ನು ಒಮ್ಮೆ ಓದಿದರೆ ಅದರಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಟೆಸ್ಟ್ ಟ್ಯೂಬ್ ಬೇಬಿಗಳ ಪರಿಕಲ್ಪನೆ, ಪುರುಷ ಸಂಯೋಗವೇ ಇಲ್ಲದೆ ಮಕ್ಕಳ ಹುಟ್ಟಿಗೆ ಕಾರಣವಾಗಬಲ್ಲ ಪಾರ್ಥಿನೋಜೆನಿಸಿಸ್ನಂಥ ಕಲ್ಪನೆಗಳು, ಕೃತಕ ಮನುಷ್ಯನ ಸೃಷ್ಟಿ ಇವೆಲ್ಲವುಗಳ ಬಗ್ಗೆ ಉಲ್ಲೇಖಗಳಿವೆ. ಅವು ಅವತ್ತಿಗೆ ಇಲ್ಲದೆ ಅದೆಲ್ಲವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ನಾವು ಏನನ್ನ ವಿಜ್ಞಾನ, ವೈಜ್ಞಾನಿಕ ಸಂಶೋಧನೆಗಳು ಅಂತ ಕರಿತಾ ಇದ್ದೀವಿ, ಇದರ 100 ಪಟ್ಟು ನಮ್ಮ ಹಿರಿಯರು ಅಡ್ವಾನ್ಸ್ಡ್ ಆಗಿರೋ ಸಾಧ್ಯತೆಗಳಿರುತ್ತವೆ. ಮತ್ತು ಆ ವಿಜ್ಞಾನ ಈಗಿನ ಹಾಗೆ ಮನುಕುಲದ ವಿನಾಶಕ್ಕೆ ಬಳಕೆ ಆಗ್ತಾ ಹೋದಂತೆ ಅದೆಲ್ಲವನ್ನು ಅವತ್ತಿಗೆ ನಿರ್ಬಂಧಿಸುವ, ಪ್ರಯೋಗಗಳನ್ನು ನಿಷೇಧಿಸುವ ನಿರ್ಧಾರಕ್ಕೆ ಬಂದು ಈಗಿನ ತಲೆಮಾರುಗಳಿಗೆ ಸಾಕಷ್ಟು ವಿಜ್ಞಾನ ಸಿಗದ ಹಾಗೆ ಮತ್ತು ನಾವು ಮತ್ತೆ ಹೊಸ ಸಂಶೋಧನೆಗಳನ್ನು ನಾವೇ ಮಾಡ್ಕೋಬೇಕಾದ ಸ್ಥಿತಿಗೆ ನಮ್ಮನ್ನು ತಳ್ಳಿರುವ ಸಾಧ್ಯತೆಗಳು ಕೂಡ ಇರುತ್ತವೆ. ಯಾವುದೇ ವಿಜ್ಞಾನ ಆಗಲಿ ಜನರಿಂದ ಜನರಿಗೆ, ತಲೆಮಾರುಗಳಿಂದ ತಲೆಮಾರಿಗೆ ದಾಟಿಸುವ ಕೆಲಸ ಆಗದೇ ಇದ್ರೆ ಅದು ಅಲ್ಲಿಗೆ ನಾಶವಾಗುತ್ತೆ. ಅತಿಯಾದ ವೈಜ್ಞಾನಿಕ ಆವಿಷ್ಕಾರಗಳ ಅಪಾಯದ ಕಾರಣದಿಂದ ನಮ್ಮ ಪೂರ್ವಜರು ಸಾಕಷ್ಟು ಸಂಶೋಧನೆಗಳನ್ನು, ಅನ್ವೇಷಣೆಗಳನ್ನು ತಮ್ಮ ಜೊತೆಗೆ ನಿಲ್ಲಿಸಿರುವ ಸಾಧ್ಯತೆ ಕೂಡ ಇರುತ್ತೆ. ಈಗ ಮತ್ತೆ ಅನ್ವೇಷಣೆಗಳನ್ನು ಮನುಷ್ಯ ಆರಂಭ ಮಾಡಿದ್ದಾನೆ. ಮುಂದೆ ಕೃತಕ ಮಾನವನ ಸೃಷ್ಟಿಯನ್ನು ಕೂಡ ಅವನು ಸಾಧಿಸಿದರೆ ಅಚ್ಚರಿ ಪಡಬೇಕಿಲ್ಲ. ಆಗ ವೈ ಕ್ರೋಮೋಸೋಮ್ನ ಅಗತ್ಯ ಇಲ್ಲದೆ ಕೂಡ
ಭೂಮಿಯ ಮೇಲೆ ಉಗಮ ಆಗಲೂಬಹುದು. ಇದು ಗೆಳೆಯರೆ, ಪುರುಷರಲ್ಲಿ ವೈ ಕ್ರೋಮೋಸೋಮ್ಗಳು ನಾಶ ಆಗ್ತಾ ಇರೋದ್ರ ಬಗ್ಗೆ ವಿಜ್ಞಾನ ಜಗತ್ತು ಕೊಡ್ತಾ ಇರೋ ಎಚ್ಚರಿಕೆ ಹಾಗೂ ಆ ಬಗ್ಗೆ ಬಿಡುಗಡೆಯಾದ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.